ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಕ್ಯಾಪಿಟಲ್ ಬಡ್ಜೆಟಿಂಗ್ ಏನಿದೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು ಟೆಕ್ನಿಕ್ ಇದೆ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಥವಾ ARR ಅಂತ ಕರಿತೀವಿ, ಅಥವಾ ಆವರೇಜ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಅದ್ರ ಮೇಲೆ ನೀವು ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಸ್ಪೆಷಲಿ ಈ ಒಂದು ಕ್ವಶನ್ಸ್ ಏನಿದೆ, ನಾನಿಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಕ್ವಶನ್ ಕೂಡ ಕಂಪಲ್ಸರಿಯಾಗಿ ಕೇಳ್ತಕ್ಕಂಥ ಕ್ವಶನ್. ಸಪೋಸ್ ಇದು ಕೇಳಿದ್ರೆ ನಿಮಗೆ 12 ಮಾರ್ಕ್ಸ್ಗೆ ಡೈರೆಕ್ಟ್ ಆಗಿ ಇದೇ ಕ್ವಶನ್ಸ್ ಇರುತ್ತೆ, ಯಾವುದೇ ತರಹದ ಚೇಂಜಸ್ ಇರೋದಿಲ್ಲ. ಸೊ ಇದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಯಾರಿರ್ತಾರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಎಕ್ಸ್ಪೆಷಲಿ ಇನ್ ದಿಸ್ ಕ್ವಶನ್. ನೋಡಿ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, A limited company as under consideration the following two projects. The details are as under. ಎ ಲಿಮಿಟೆಡ್ ಕಂಪನಿ ಅಂತಕ್ಕಂಥದ್ದು ಕನ್ಸಿಡರ್ ಮಾಡಿದೆ 2 ಪ್ರಾಜೆಕ್ಟ್ಸ್ ಅನ್ನ ತಗೋಬೇಕು ಅಂತ. ಸೊ ಅದರಲ್ಲಿ ಯಾವ ಪ್ರಾಜೆಕ್ಟ್ಸ್ ಅನ್ನ ತಗೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 2 ಪ್ರಾಜೆಕ್ಟ್ ನೇಮ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಕ್ಸ್ ಇದೆ ಮತ್ತೆ ಪ್ರಾಜೆಕ್ಟ್ ವೈ ಇದೆ. ಫಸ್ಟ್ ಒನ್, ಇನ್ವೆಸ್ಟ್ಮೆಂಟ್ ಇನ್ ಮಿಷಿನರಿ, ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅವರು, ಕಾಸ್ಟ್, ಒರಿಜಿನಲ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ, ಸೊ 10 ಲ್ಯಾಕ್ ಎಕ್ಸ್ ಅಲ್ಲಿ ಇದೆ, 15 ಲ್ಯಾಕ್ ವೈ ಅಲ್ಲಿ ಇದೆ. ವರ್ಕಿಂಗ್ ಕ್ಯಾಪಿಟಲ್ 5 ಲ್ಯಾಕ್ ಎಕ್ಸ್ ಅಲ್ಲಿ ಇದೆ, ವೈ ಅಲ್ಲಿ 5 ಲ್ಯಾಕ್ ಇದೆ. ಲೈಫ್ ಆಫ್ ಮಿಷನರಿ ಬಂದು ಪ್ರಾಜೆಕ್ಟ್ ಎಕ್ಸ್ 4 ವರ್ಷ ಲೈಫ್ ಇದೆಯಂತೆ, ಪ್ರಾಜೆಕ್ಟ್ ವೈಗೆ 6 ಇಯರ್ಸ್ ಲೈಫ್ ಆಫ್ ಮಿಷನರಿ ಇದೆಯಂತೆ. ಟ್ಯಾಕ್ಸ್ ರೇಟ್ 50% ಕೊಟ್ಟಿದ್ದಾರೆ, 50% ಬೋತ್ ಈ ಪ್ರಾಜೆಕ್ಟ್ಸ್ ಅಲ್ಲಿ. ಸ್ಕ್ರಾಪ್ ವ್ಯಾಲ್ಯೂ 10% ಕೊಟ್ಟಿದ್ದಾರೆ, ಬೋತ್ ಪ್ರಾಜೆಕ್ಟ್ ಎಕ್ಸ್ ಅಂಡ್ ವೈ ಅಲ್ಲಿ 10% ಇದೆಯಂತೆ. ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ನೋಡಿ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಏನ್ ಕೊಟ್ಟಿದ್ದಾರೆ, ಸೊ ಈ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಇದು ಕ್ಯಾಶ್ ಫ್ಲೋ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕ್ಯಾಶ್ ಫ್ಲೋ ಏನ್ ಕೊಟ್ಟಿದ್ದಾರೆ, ಸೊ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ARR ಅಲ್ಲಿ. ಇದೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ, 6 ವರ್ಷದಿದೆ. ಸೊ ಅಂದ್ರೆ ನಿಮಗೆ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ಬಂದು 4 ಇಯರ್ಸ್ ಇನ್ಫಾರ್ಮೇಶನ್ಸ್ ಇದೆ. ಸೊ ಫಸ್ಟ್ ಇಯರ್ 8 ಲ್ಯಾಕ್ ಇದೆ, ಸೆಕೆಂಡ್ ಇಯರ್ 8 ಲ್ಯಾಕ್ ಇದೆ, ಥರ್ಡ್ ಇಯರ್ 8 ಲ್ಯಾಕ್ ಇದೆ, ಫೋರ್ತ್ ಇಯರ್ ಕೂಡ 8 ಲ್ಯಾಕ್ ಇದೆ. ಪ್ರಾಜೆಕ್ಟ್ ವೈಗೆ ಬಂದು 6 ವರ್ಷನೂ ಕೊಟ್ಟಿದ್ದಾರೆ, 15 ಲ್ಯಾಕ್, 9 ಲ್ಯಾಕ್, 15 ಲ್ಯಾಕ್, 8 ಲ್ಯಾಕ್, 6 ಲ್ಯಾಕ್, 3 ಲ್ಯಾಕ್ ಕೊಟ್ಟಿದ್ದಾರೆ. ಸೊ ನೋಡಿ ಏನಕ್ಕೆ ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ 4 ವರ್ಷ ಮಾತ್ರನೇ ಅಮೌಂಟ್ ಕೊಟ್ಟಿದ್ದಾರೆ, ಬಟ್ ಪ್ರಾಜೆಕ್ಟ್ ವೈ ಅಲ್ಲಿ 6 ವರ್ಷನೂ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಮೇಲೆ ನಿಮಗೆ ಕ್ವಶನ್ ಅಲ್ಲಿ ಹೇಳಿದ್ದಾನೆ, ಸೊ ಪ್ರಾಜೆಕ್ಟ್ ಎಕ್ಸ್ ಬಂದು 4 ಇಯರ್ಸ್ ಇರ್ತಕ್ಕಂಥದ್ದು. ಸೊ ಪ್ರಾಜೆಕ್ಟ್ ಎಕ್ಸ್ ಬಂದು 4 ಇಯರ್ಸ್ ಇದೆ, ಪ್ರಾಜೆಕ್ಟ್ ವೈ ಬಂದು 6 ಇಯರ್ಸ್ ಇದೆ. ಹಾಗೆ ಈ ಪ್ರಾಜೆಕ್ಟ್ ಎಕ್ಸ್ಗೆ 4 ಇಯರ್ಸ್ ಇಂದ 4 ಇಯರ್ಸ್ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಬಟ್ ಪ್ರಾಜೆಕ್ಟ್ ವೈಗೆ 6 ಇಯರ್ಸ್ ಇರೋದು. ಹಾಗಾಗಿ 6 ಇಯರ್ಸ್ ನಮಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ಕಮ್ ಬಂದಿರೋದು ಎಷ್ಟು, ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅನ್ನ ಕೊಡೋದಕ್ಕೂ ಮುಂಚೆ ಎಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಕ್ಯಾಶ್ ಇನ್ಫ್ಲೋ ಬಂದು ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ 4 ವರ್ಷ ಇದೆ, ಪ್ರಾಜೆಕ್ಟ್ ವೈ ಅಲ್ಲಿ 6 ಇಯರ್ಸ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ average rate of return, that is ARR ನ ಕ್ಯಾಲ್ಕುಲೇಟ್ ಮಾಡಿ ಅಂಡ್ ಸಜೆಸ್ಟ್ ವಿಚ್ ಪ್ರಾಜೆಕ್ಟ್ ಶುಡ್ ಬಿ ಪ್ರಿಫರ್ಡ್, ಯಾವ ಪ್ರಾಜೆಕ್ಟ್ ಅನ್ನ ಪ್ರಿಫರ್ ಮಾಡಬೇಕು ತೋರಿಸಿ ಅಂತ ಹೇಳಿದ್ರ. ನೋಡಿ ಈ ತರ ಕ್ವಶನ್ಸ್ ಖಂಡಿತವಾಗ್ಲೂ ನಿಮ್ಗೆ ಈ ಕ್ವಶನ್ಸ್ ಅನ್ನ ಕೇಳ್ತಕ್ಕಂತ 99% ಚಾನ್ಸ್ ಇದೆ. ಹಾಗಾಗಿ ಆನ್ಸರ್ಸ್ ಅನ್ನ ಮಾಡೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹೇಗ್ ಮಾಡಬೇಕು ಅಂತ. ನೋಡಿ ARR ಮಾಡಬೇಕು ಅಂದ್ರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಸೊ ನಿಮ್ಗೆ ಕ್ಯಾಶ್ ಇನ್ಫ್ಲೋ ಏನ್ ಕೊಟ್ಟಿದ್ದಾರೆ ಅನ್ನೋದು ಬೇಕು. ನೋಡಿ ಕ್ಯಾಶ್ ಇನ್ಫ್ಲೋ ಇಲ್ಲಿ ಕೊಟ್ಟಿರೋದು ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ಇನ್ಕಮ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಬಟ್ ಅವರೇಜ್ ರೇಟ್ ಆಫ್ ರಿಟರ್ನ್ ಮಾಡ್ತಾ ಇದ್ದೀರಾ, ಯಾರನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಇನ್ಕಮ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕು. ದಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗುತ್ತೆ. ಸೊ ಯಾವಾಗ ನಿಮ್ಗೆ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿರ್ತಾರೆ, ಆಗ ನೀವು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಡಬಹುದು, ಅಥವಾ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಡಬಹುದು, ಅಥವಾ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಡಬಹುದು. ಈ ಯಾವ ತರ
ತರ ಕೊಟ್ಟರು ಕೂಡ ಅದು ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇದೆ ಅಂತ ನಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅರ್ನಿ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ಹೇಗಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ಸೊ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ಯಾವ ತರ ಇದೆಯಪ್ಪ ಅಂತ, ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಇದೆ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿರೋದು. ಸೊ ಕ್ಯಾಶ್ ಇನ್ಫ್ಲೋ ಎರಡೂ ಕೂಡ ಅಷ್ಟೇ. ಸೊ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿರೋದು ಅಂತ ಅರ್ಥ. ಸೊ ಈ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಬಿಫೋರ್ ಟ್ಯಾಕ್ಸ್ ಏನ್ ಕೊಟ್ಟಿದ್ದಾರೆ, ನಮ್ಗೆ ಈ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಕೊಟ್ಟಿರೋ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅನ್ನ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಮಾಡ್ಕೊಂಡ್ರೆ ಮಾತ್ರನೇ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಆಗೋದು. ಬಟ್ ನಿಮ್ಗೆ ಗೊತ್ತಿರಬೇಕು ಯಾರು ಮಾಡಬೇಕು ಅಂದ್ರೆ ನಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ಪ್ರಾಜೆಕ್ಟ್ ಎಕ್ಸ್ಗೆ ಮಾಡ್ತೀನಿ. ಸೊ ಫಸ್ಟ್ ಪ್ರಾಜೆಕ್ಟ್ ಎಕ್ಸ್ಗೆ ಮಾಡೋಣ. ಫಾರ್ ಪ್ರಾಜೆಕ್ಟ್ ಎಕ್ಸ್, ಫಸ್ಟ್ ಒನ್ ಪ್ರಾಜೆಕ್ಟ್ ಎಕ್ಸ್ಗೆ ಮಾಡ್ತೀನಿ, ಆಮೇಲೆ ಪ್ರಾಜೆಕ್ಟ್ ವೈಗೆ ಮಾಡೋಣ. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಎಷ್ಟು ಕಾಲಮ್ಸ್ ಇರಬೇಕು ಅಂತ ಹೇಳಿದ್ರೆ ನೋಡಿ, ಯಾರನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ, ಸೊ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಫಸ್ಟ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಏನಕ್ಕೆ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ನಾನು ಆಗ್ಲೇ ಹೇಳಿದಾಗೆ ನಮಗೆ ಕ್ವಶನ್ ಇರೋದು ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ನೋಡಿ ಕ್ವಶನ್ ಅಲ್ಲಿ ಯಾರನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ನೀವು PADAT ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಷ್ಟು ಕಾಲಮ್ ಇದು ಕೊಟ್ಟಿದ್ದಾರೆ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇದೆ. ಬಟ್ ಯಾರನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗುತ್ತೆ, ಕ್ಯಾಶ್ ಇನ್ಫ್ಲೋ. ಹಾಗಾಗಿ ಸೊ ನೀವು ಇಷ್ಟು ಕಾಲಮ್ ಹಾಕೋಬೇಕಾಗುತ್ತೆ. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಅವ್ರು ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಂತ. ಸೊ ಅದರಲ್ಲಿ ನೀವು ಫಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಅವಾಗ ನೀವು ಮೈನಸ್ ಮಾಡಿದಾಗ ನಿಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಮೈನಸ್ ಟ್ಯಾಕ್ಸ್ ಮಾಡಿದ್ರೆ ನಿಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ನೋಡಿ, ಯಾವಾಗ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಯಾರನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ, ಸೊ ನಿಮಗೆ ಬೇಕಾಗಿರೋದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕ್ಯಾಶ್ ಫ್ಲೋ ಬೇಕು. ಹಾಗಾಗಿ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್ ಎರಡನ್ನೂ ಕೂಡ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಫಸ್ಟ್ ನೋಡೋಣ ಏನೇನಿದೆ ಅಂತ. ಪ್ರಾಜೆಕ್ಟ್ ಎಕ್ಸ್ ನಾನು ಮಾಡ್ತಾ ಇರೋದು. ಪ್ರಾಜೆಕ್ಟ್ ಎಕ್ಸ್ಗೆ ಲೈಫ್ ಆಫ್ ಮಿಷಿನರಿ ಎಷ್ಟು ವರ್ಷ ಇರೋದಪ್ಪ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ, ಸೊ ನೋಡಿ ಲೈಫ್ ಆಫ್ ಮಿಷಿನರೀಸ್ 4 years ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಎಷ್ಟು ವರ್ಷ ನಾನು ತಗೋಬೇಕು ಇಯರ್ಸ್ ಅಲ್ಲಿ ಅಂದ್ರೆ, ಪ್ರಾಜೆಕ್ಟ್ ಎಕ್ಸ್ ಬಂದು 4 ವರ್ಷ ಇದೆ. ಹಾಗಾಗಿ ನಾನು 4 ವರ್ಷ ಮಾತ್ರನೇ ತಗೊಳ್ತಕ್ಕಂಥದ್ದು. ಲೈಫ್ ಆಫ್ ಮಿಷಿನರಿ 4 years ಇರ್ತಕ್ಕಂಥದ್ದು. ಸೆಕೆಂಡ್ ಕಾಲಮ್ ಏನ್ ತಗೋಬೇಕು ಅಂದ್ರೆ ಅವ್ರು ಕೊಟ್ಟಿರೋ ಕ್ಯಾಶ್ ಫ್ಲೋ ತಗೋಬೇಕು. ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅವ್ರು ಕೊಟ್ಟಿರೋದು. ಇನ್ಕಮ್ ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಎಲ್ಲಾ ಕಾಲಮ್ ಅಲ್ಲೂ ಕೂಡ 8 lakh rupees ಇದೆ. ಸೊ 4 year ಕೂಡ 8 lakh rupees ಈಚ್. 8 lakh rupees ಅನ್ನ 4 ವರ್ಷ ತಗೋಬೇಕು. ನೋಡಿ, ಇದು ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಈ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಲೆಸ್ ಡಿಪ್ರಿಸಿಯೇಷನ್ಸ್ ಅನ್ನ ಲೆಸ್ ಮಾಡಬೇಕು. ನೋಡಿ, ಡಿಪ್ರಿಸಿಯೇಷನ್ಸ್ ಅನ್ನ ಮೈನಸ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಏನು ಕೂಡ ಹೇಳಿಲ್ಲ. ಸೊ ಎಲ್ಲಾದ್ರೂ ಡಿಪ್ರಿಸಿಯೇಷನ್ ರೇಟ್ ಏನಾದ್ರೂ ಕೊಟ್ಟಿದ್ದಾರಾ? ಇಲ್ಲ. ಸೊ ನೋಡಿ, ಯಾವಾಗ ನಿಮಗೆ ಡಿಪ್ರಿಸಿಯೇಷನ್ ರೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹೇಗೆ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ಸ್ ಅನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ ಅಂದ್ರೆ, ಸೊ ಯಾವಾಗಲೂ ಕೂಡ ಈ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನೀವು ಸ್ಟ್ರೈಟ್ ಲೈನ್ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತ ಕರಿತೀವಿ. ಸೊ ನೀವು ಸ್ಟ್ರೈಟ್ ಲೈನ್ ಮೆಥಡ್ ಅನ್ನ ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಏನಪ್ಪ ಫಾರ್ಮುಲಾ ಡಿಪ್ರಿಸಿಯೇಷನ್ಗೆ ಅಂತ ಹೇಳಿದ್ರೆ, ಸೊ ಡಿಪ್ರಿಸಿಯೇಷನ್ ಈಕ್ವಲ್ಸ್
ಒರಿಜಿನಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಒರಿಜಿನಲ್ ಕಾಸ್ಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ divided by number of years. ನೋಡಿ ಇದು ಫಾರ್ಮುಲಾ. ಸೊ ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅವ್ರೇನು ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಒರಿಜಿನಲ್ ಕಾಸ್ಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಆರ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಈಗ ನೋಡಿ ಡಿಪ್ರಿಸಿಯೇಷನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಒರಿಜಿನಲ್ ಕಾಸ್ಟ್ ಎಷ್ಟಿದೆಯಪ್ಪ ಪ್ರಾಜೆಕ್ಟ್ ಎಕ್ಸ್ದು ಅಂತ ಹೇಳಿದ್ರೆ ಒರಿಜಿನಲ್ ಕಾಸ್ಟ್ ನೋಡಿ ಇನ್ವೆಸ್ಟ್ಮೆಂಟ್ ಇನ್ ಮಿಷಿನರಿ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಒರಿಜಿನಲ್ ಕಾಸ್ಟ್ ಎಕ್ಸ್ ಅಲ್ಲಿ 10 lakh ಇದೆ. ಸೊ 10 lakh ಒರಿಜಿನಲ್ ಕಾಸ್ಟ್ ಇದೆ. ಸೊ ಹಾಗಾಗಿ ಸೊ ನಾನು ಇಲ್ಲಿ ತಗೊಳ್ತೀನಿ. ಸೊ ಈಕ್ವಲ್ಸ್ ಒರಿಜಿನಲ್ ಕಾಸ್ಟ್ ಬಂದು 10 lakh rupees ಇದೆ. 10 lakh ಮೈನಸ್ ಸ್ಕ್ರಾಪ್ ವ್ಯಾಲ್ಯೂನ ನಾವು ಲೆಸ್ ಮಾಡಬೇಕು. ಸ್ಕ್ರಾಪ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರಾ? ಎಸ್ 10% ಸ್ಕ್ರಾಪ್ ವ್ಯಾಲ್ಯೂ ಇದೆ. ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಎಲ್ಲ ಒಂದೇ. ಸೊ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ಆರ್ ರೆಸಿಡಿಯಲ್ ವ್ಯಾಲ್ಯೂ ಎಲ್ಲ ಒಂದೇ. ಸೊ ಈ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಅಂದ್ರೆ ಸೊ 10% ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ ಅಂದ್ರೆ ಒರಿಜಿನಲ್ ಕಾಸ್ಟ್ ಏನ್ ಕೊಟ್ಟಿದ್ದಾರೆ ಈ ಒರಿಜಿನಲ್ ಕಾಸ್ಟ್ ಮೇಲೆ 10% ಅನ್ನ ಮಾಡಬೇಕು. ಸೊ 10% ಅನ್ನ ಮಾಡಿದ್ರೆ ನಿಮ್ಗೆ ಸೊ 1 lakh rupees ಸಿಗುತ್ತೆ. ಸೊ 10 lakh ಮೇಲೆ ಇಂಟು 10% ಮಾಡಿದ್ರೆ ನಿಮ್ಗೆ 1 lakh rupees ನನಗೆ ಸ್ಕ್ರಾಪ್ ವ್ಯಾಲ್ಯೂ ಸಿಗುತ್ತೆ. ದಿಸ್ ಇಸ್ ಸ್ಕ್ರಾಪ್ ವ್ಯಾಲ್ಯೂ. ನೋಡಿ ಸ್ಕ್ರಾಪ್ ವ್ಯಾಲ್ಯೂ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಾಗ ಸೊ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸ್ಕ್ರಾಪ್ ವ್ಯಾಲ್ಯೂ 1 lakh rupees ಸಿಕ್ತು. ಸೊ ಹಾಗಾಗಿ 10 lakh ಮೈನಸ್ ಒರಿಜಿನಲ್ ಕಾಸ್ಟ್ ಇದೆ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಎರಡು ಒಂದೇ. ಸೊ 1 lakh rupees ಬಂದು ಒರಿಜಿನಲ್ ಕಾಸ್ಟ್ ಮೇಲೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ ಎಷ್ಟಿದೆಯಪ್ಪ ಅಂದ್ರೆ ಪ್ರಾಜೆಕ್ಟ್ ಎಕ್ಸ್ ಬಂದು 4 years ಇದೆ. ಸೊ ಹಾಗಾಗಿ ನೀವು ಡಿವೈಡ್ ಮಾಡಿದ್ರೆ ಸೊ ನಿಮಗೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ? ಡಿಪ್ರಿಸಿಯೇಷನ್ ಈಕ್ವಲ್ಸ್ 2,25,000 ನನಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ನೋಡಿ ಡಿಪ್ರಿಸಿಯೇಷನ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವಾಗಲೂ ಡಿಪ್ರಿಸಿಯೇಷನ್ ಸ್ಟ್ರೈಟ್ ಲೈನ್ ಮೆಥಡ್ ಈ ಫಾರ್ಮುಲಾ ಗೊತ್ತಿರಬೇಕು. ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಒರಿಜಿನಲ್ ಕಾಸ್ಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಆರ್ ಸ್ಕ್ರಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಎಲ್ಲ ಒಂದೇ. ಸೊ ಒರಿಜಿನಲ್ ಕಾಸ್ಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲೇ ತಗೋಬೇಕು. ಈಗ ನಮಗೆ ಡಿಪ್ರಿಸಿಯೇಷನ್ 2,25,000 ಬಂತು. ಸ್ಟ್ರೈಟ್ ಲೈನ್ ಮೆಥಡ್ ಅಂದ್ರೆ ಎಲ್ಲಾ ಕಾಲಮ್ ಅಲ್ಲೂ ಕೂಡ ಅದು 2,25,000 ಇರುತ್ತೆ. ಸೊ ಅಪ್ಲೈ ಮಾಡ್ಕೊಳ್ಳಿ 2,25,000 ಎಲ್ಲ ಕಾಲಮ್ ಅಲ್ಲೂ ಕೂಡ 2,25,000 ತಗೊಳ್ಳಿ. 2,25,000. ಸೊ ಒರಿಜಿನಲ್ ಕಾಸ್ಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ನಿಮಗೆ ಡಿಪ್ರಿಸಿಯೇಷನ್ ಬಂತು. ಆ ಡಿಪ್ರಿಸಿಯೇಷನ್ ಇಲ್ಲ ಹಾಕೊಳ್ಳಿ. ಈಗ ನಿಮ್ಗೆ ಏನ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಈ ಡಿಪ್ರಿಸಿಯೇಷನ್ ಏನ್ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿದ್ದೀರಾ ಇದನ್ನ ಮೈನಸ್ ಮಾಡಬೇಕು. ಅಂದ್ರೆ 8 lakh ಅಲ್ಲಿ ಮೈನಸ್ 2,25,000 ನೀವು ಮೈನಸ್ ಮಾಡಿದ್ರೆ ಸೊ ಎಸ್ ಬರುತ್ತೆ? 8 lakh ಮೈನಸ್ 2,25,000 ನೀವು ಮೈನಸ್ ಮಾಡಿದ್ರೆ ನಿಮ್ಗೆ 5,75,000 ಬರುತ್ತೆ. 5,75,000 ಬರುತ್ತೆ. ಸೊ ಒಂದೇ ಅಮೌಂಟ್ ಇರೋದ್ರಿಂದ ಎಲ್ಲಾ ಕಾಲಮ್ ಅಲ್ಲೂ ಕೂಡ ನಿಮ್ಗೆ 5,75,000 ನಿಮ್ಗೆ ಸಿಗುತ್ತೆ. ಇದು ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಇತ್ತು. ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿದೆ. ಸೊ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿದಾಗ ನಿಮ್ಗೆ ಬಿಫೋರ್ ಇದ್ದಿದ್ದು ನನಗೆ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಆಗಿ ಸಿಕ್ತು. ಸೊ ಈ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಮೇಲೆ ನೀವು ಟ್ಯಾಕ್ಸ್ ಅನ್ನ ಕೊಡಬೇಕು. ಫಸ್ಟ್ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ಅಷ್ಟು ಪರ್ಸೆಂಟ್ ಕೊಡಬೇಕು. ಕ್ವಶನ್ ಅಲ್ಲಿ 50% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಮೇಲೆ 50% ನೀವು ಟ್ಯಾಕ್ಸ್ ಕೊಡಿ. ಸೊ 50% ಟ್ಯಾಕ್ಸ್ ಕೊಟ್ಟಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 5,75,000 ಅಲ್ಲಿ ಇಂಟು 50% ಮಾಡಿದ್ರೆ ನಿಮ್ಗೆ 2,87,500 ನಿಮ್ಗೆ ಟ್ಯಾಕ್ಸ್ ಬರುತ್ತೆ. 2,87,500 ಒಂದೇ ಅಮೌಂಟ್ ಇಂದ 4 ಕಾಲಮ್ ಅಲ್ಲೂ ಕೂಡ ನಿಮ್ಗೆ
2,87,500 ಸಿಗುತ್ತೆ. 500 ಸೊ ಕೊಡಬೇಕು. ಸೊ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ತೋರಿಸ್ತೀನಿ. 5,75,000 ಏನಿದೆ ಇಂಟು 50% ಮಾಡ್ಕೋಬೇಕು. ನೀವು 50% ಮಾಡ್ಕೊಂಡ್ರೆ ನಿಮಗೆ 2,87,000 ಸಿಗುತ್ತೆ. ಸೊ ಆಯಾ ಕಾಲಮಲ್ಲಿ ಏನಿದೆಯೋ ಆ ಅಮೌಂಟ್ ಮೇಲೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಮಾಡ್ಕೊಂಡಾಗ ನಿಮಗೆ ಟ್ಯಾಕ್ಸ್ 50% ಸಿಗುತ್ತೆ. ಈಗ ನೀವೇನ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಸೊ PADBT ಏನಿದೆ ಇದರಲ್ಲಿ ನೀವು ಮೈನಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಈಗ 5,75,000 ಅಲ್ಲಿ ಮೈನಸ್ 2,87,500 ನ ಲೆಸ್ ಮಾಡಿದ್ರೆ ನಿಮಗೆ 2,87,500 ನಿಮಗೆ PADAT ಸಿಗುತ್ತೆ. ಸೊ ಇದು ಎಲ್ಲ ಕಾಲಮಲ್ಲೂ ಕೂಡ ಸೊ 2,87,000 ಸೇಮ್ ಇರುತ್ತೆ. ಬಿಕಾಸ್ ಒಂದೇ ಅಮೌಂಟ್ ಇರೋದ್ರಿಂದ ಈ ಪ್ರಾಬ್ಲಮ್ ಅಲ್ಲಿ 2,87,000 ಸಿಗುತ್ತೆ. ಬಟ್ ಬೇರೆ ಬೇರೆ ಪ್ರಾಬ್ಲಮ್ ಅಲ್ಲಿ ಬೇರೆ ಅಮೌಂಟ್ ಇರುತ್ತೆ, ಸೇಮ್ ಇರೋದಿಲ್ಲ. 87,500. ಸೊ ಇದು ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ನೋಡಿ, ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಕ್ಯಾಲ್ಕುಲೇಷನ್ ಆಫ್ PADATನೇ ಬೇಕು. ಸೊ ಹಾಗಾಗಿ ನನಗೆ ಟೋಟಲ್ PADAT ಬೇಕಾಗುತ್ತೆ. ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬಂತು. ಈಗ ನನಗೆ 4 ವರ್ಷದ್ದು ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅನ್ನ ನಾನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದೀನಿ. ಈಗ ನಾನು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ದಿಸ್ ಇಸ್ ಟೋಟಲ್ PADAT ಅಂತ ಕರಿತೀವಿ. ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 11,50,000 ಟೋಟಲ್ PADAT ಸಿಗುತ್ತೆ. ಇದು ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕು. ಏನಕ್ಕೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕು ಅಂತ ಹೇಳಿದ್ರೆ ಸೊ ನೀವು PADAT ಸಿಕ್ಕಾದ್ಮೇಲೆ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ average annual income. ಅವರೇಜ್ ಆನ್ಯುವಲ್ ಇನ್ಕಮ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅವರೇಜ್ ಆನ್ಯುವಲ್ ಇನ್ಕಮ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ನೀವು ಏನ್ ಕ್ಯಾಲ್ಕುಲೇಟ್ ಮಾಡಿದಿರಾ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಅವರೇಜ್ ಆನ್ಯುವಲ್ ಇನ್ಕಮ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸೊ ಟೋಟಲ್ PADAT ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ಸೊ ನಿಮಗೆ ಅವರೇಜ್ ಆನ್ಯುವಲ್ ಇನ್ಕಮ್ ಸಿಗುತ್ತೆ. ಸೊ ಈಗ PADAT ಸಿಕ್ಕಿದೆ. ಸೊ ಹಾಗಾಗಿ ನಾನು ಟೋಟಲ್ PADAT ಬಂದು 11,50,000 ಟೋಟಲ್ PADAT ಇದೆ. ಸೊ ಈ ಟೋಟಲ್ PADATಗೆ ನಾನೇನು ಡಿವೈಡ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಎಷ್ಟು ಇಯರ್ಸ್ ಇದೆ ಡಿವೈಡೆಡ್ ಬೈ 4 ಇಯರ್ಸ್ ಇದೆ. ಜಸ್ಟ್ 4 ಇಯರ್ಸ್ ಇಂದ ನಾನು ಡಿವೈಡ್ ಮಾಡಿದ್ರೆ ನನಗೆ ಅವರೇಜ್ ಆನ್ಯುವಲ್ ಇನ್ಕಮ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 2,87,500 ಸಿಗುತ್ತೆ. ಅವರೇಜ್ ಆನ್ಯುವಲ್ ಇನ್ಕಮ್ 2,87,500 ಅವರೇಜ್ ಆನ್ಯುವಲ್ ಇನ್ಕಮ್ ಸಿಗುತ್ತೆ. ಸೊ ಇದು ಅವರೇಜ್ ಆನ್ಯುವಲ್ ಇನ್ಕಮ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ನಾವು ಯಾರನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅವರೇಜ್ ಆನ್ಯುವಲ್ ಇನ್ಕಮ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಕ್ವಶನ್ ಅಲ್ಲಿ ಅವರೇಜ್ ಆನ್ಯುವಲ್ ಇನ್ಕಮ್ ಕೊಟ್ಟಿಲ್ಲ, ಹಾಗಾಗಿ ನಾವು ಅವರೇಜ್ ಆನ್ಯುವಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ತರ ನೀವು ಅವರೇಜ್ ಆನ್ಯುವಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ನನಗೆ ಟೋಟಲ್ PADAT ಫಸ್ಟ್ ಬೇಕು. ಈ PADAT ಮಾಡ್ಕೊಂಡ್ರೆ ನೀವು ಅವರೇಜ್ ಆನ್ಯುವಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬಹುದು. ಸೊ ಈಗ ಅವರೇಜ್ ಆನ್ಯುವಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಆಫ್ ಅವರೇಜ್ ಇನ್ವೆಸ್ಟ್ಮೆಂಟ್. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಅವರೇಜ್ ಆನ್ಯುವಲ್ ಇನ್ಕಮ್ ಆದ್ಮೇಲೆ ಅವರೇಜ್ ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಅವರೇಜ್ ಇನ್ವೆಸ್ಟ್ಮೆಂಟ್ ನ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ minus scrap value divided by 2
ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ಸಾಲ್ವೇಜ್ ವ್ಯಾಲ್ಯೂ ಅಂತ ಕರಿತೀವಿ, ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ. ಸೊ ಇದು ಅವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ. ಯಾವಾಗ ಅಂದ್ರೆ ನೋಡಿ, ಈ ಅವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಯಾವಾಗ ಹಾಕೋಬೇಕಪ್ಪ ಅಂದ್ರೆ, ಕ್ವಶನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಮಾತ್ರನೇ ನೀವು ಅವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ತಗೋಬೇಕು. ಕ್ವಶನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ನೀವು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2 ಅಷ್ಟು ಮಾತ್ರ ತಗೋಬೇಕು. ಸೊ ಈ ಪೋರ್ಷನ್ಸ್ ಅನ್ನ ನೀವು ತಗೋಬಾರ್ದು. ಯಾವಾಗ ಅಂದ್ರೆ ಅವರೇಜ್ ವರ್ಕಿಂಗ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಇದ್ದು ನಿಮ್ಗೆ ARR ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಅವರೇಜ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಎಂಟೈರ್ ಫಾರ್ಮುಲಾನ ತಗೋಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂನೇ ತಗೋಬೇಕಾಗುತ್ತೆ. ಸೊ ಈಗ ನೀವು ಅವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಗೊತ್ತು, ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 10 ಲ್ಯಾಕ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದೆ, ದಟ್ ಈಸ್ ಪ್ರಾಜೆಕ್ಟ್ ಎಕ್ಸ್. ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಪ್ರಾಜೆಕ್ಟ್ ಎಕ್ಸ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆಯಪ್ಪ, 1 ಲ್ಯಾಕ್ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಸ್ಕ್ರಾಪ್ ವ್ಯಾಲ್ಯೂ ಬಂದು 1 ಲ್ಯಾಕ್ ರುಪೀಸ್ ಇದೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡಬೇಕು, ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಪ್ರಾಜೆಕ್ಟ್ ಎಕ್ಸ್ ಬಂದು 5 ಲ್ಯಾಕ್ ರುಪೀಸ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಸೊ 1 ಲ್ಯಾಕ್. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 10 ಲ್ಯಾಕ್ ಮೈನಸ್ 1 ಲ್ಯಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 4 ಲ್ಯಾಕ್ 50 ಸಿಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 4 ಲ್ಯಾಕ್ 50 ಸಿಗುತ್ತೆ. ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 4 ಲ್ಯಾಕ್ 50,000 ಪ್ಲಸ್ 5 ಪ್ಲಸ್ 1 ಬಂದು 6 ಲ್ಯಾಕ್ ಇದೆ, 6 ಲ್ಯಾಕ್. ಈಗ ನೀವೆರಡು ಸಿಂಪ್ಲಿಫೈ ಮಾಡಿದ್ರೆ 4 ಲ್ಯಾಕ್ 50 ಪ್ಲಸ್ 6 ಲ್ಯಾಕ್ ಬಂದು 10 ಲ್ಯಾಕ್ 50,000 ನಮಗೆ ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. 10 ಲ್ಯಾಕ್ 50 ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ದಿಸ್ ಇಸ್ ಅವರೇಜ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಇದು ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಕ್ತು. ನಮಗೆ ಕ್ವಶನ್ ಅಲ್ಲಿ ಕೇಳಿರೋದು ARR ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡಿ ಇಷ್ಟು ಬೇಕು. ಫಸ್ಟ್ PADAT ಬೇಕು, ಆಮೇಲೆ ಅವರೇಜ್ ಆನ್ಯುವಲ್ ಇನ್ಕಮ್ ಬೇಕು, ಆಮೇಲೆ ಅವರೇಜ್ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಇದೆಲ್ಲ ನಿಮಗೆ ಕ್ವಶನ್ ಅಲ್ಲಿ ಸಿಕ್ಕಿದ್ದಾದ್ಮೇಲೆ ಸೊ ಈಗ ನೀವು ARR ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಆಫ್ ARR ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ನೋಡಿ, ಸೊ ARR ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಇಂಟು 100 ಮಾಡಿದ್ರೆ ನಿಮಗೆ ARR ಸಿಗುತ್ತೆ. ಈಗ ನೀವು ARRಗೆ ಫಾರ್ಮುಲಾ ತಕ್ಕನಾಗಿ ಅಪ್ಲೈ ಮಾಡಿದ್ರೆ ಸೊ ARR ಈಕ್ವಲ್ಸ್ ನಮಗೆ ಅವರೇಜ್ ಆನ್ಯುವಲ್ ಇನ್ಕಮ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 2,87,500 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 2,87,500 ಡಿವೈಡೆಡ್ ಬೈ 10 ಲ್ಯಾಕ್ 50 ಮಾಡಿದ್ರೆ ಸೊ ನಿಮಗೆ 2,87,500 ಡಿವೈಡೆಡ್ ಬೈ 2,87,500 divided by 10,50,000 into 100 ಮಾಡಿದ್ರೆ ಸೊ ನೀವು ಇಷ್ಟು ಫಾರ್ಮುಲಾಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ARR ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ARR ಬಂದು 27.38% ಸಿಗುತ್ತೆ. ಇದು ARR ಅಂತ ಕರಿತೀವಿ, ಅವರೇಜ್ ರೇಟ್ ಆಫ್ ರಿಟರ್ನ್ ಅಥವಾ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಫಾರ್ ಪ್ರಾಜೆಕ್ಟ್ ಎಕ್ಸ್. ಇದು ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು ಬರೀ ಪ್ರಾಜೆಕ್ಟ್ ಎಕ್ಸ್ ರಿಲೇಟೆಡ್. ಇಷ್ಟು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವಾಗ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಈ ತರ ಮಾಡಬೇಕು. ಫಸ್ಟ್ ಟೋಟಲ್ PADAT ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅವರೇಜ್ ಆನ್ಯುವಲ್ ಇನ್ಕಮ್ ಮಾಡ್ಕೊಳ್ಳಿ, ಆಮೇಲೆ ಅವರೇಜ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬಟ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ರೆ ಈ ಫಾರ್ಮುಲಾನೇ ಅಪ್ಲೈ ಮಾಡಬೇಕು, ಅವಾಗ ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಸೊ ಆಮೇಲೆ ನೀವು ARR ನ ಕ್ಯಾಲ್ಕುಲೇಟ್ ಮಾಡಿ ಅವರೇಜ್ ಆನ್ಯುವಲ್ ಇನ್ಕಮ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ARR 27.38 ಸಿಗುತ್ತೆ. ಇದು ಪ್ರಾಜೆಕ್ಟ್ ಎಕ್ಸ್. ಈಗ ನಾವೇನ್ ಮಾಡಬೇಕು ಅಂದ್ರೆ ಇದೇ ತರ ಪ್ರಾಜೆಕ್ಟ್ ವೈಗೂ ಕೂಡ ಮಾಡಬೇಕಾಗುತ್ತೆ. ಅಲ್ಲಿ ಪ್ರಾಜೆಕ್ಟ್ ವೈ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಅವರೇಜ್ ಆನ್ಯುವಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋಣ, ಟೋಟಲ್ PADAT ಮಾಡೋಣ. ಫಾರ್ ಪ್ರಾಜೆಕ್ಟ್ ವೈ
6 ಇಯರ್ಸ್ ಇದೆ, ಸೊ 6 ಇಯರ್ ತಗೊಂಡಿದ್ದೀನಿ. ಸೊ PADAT ಫಸ್ಟ್ PBDBT ಎಷ್ಟಿದೆ ನೋಡಿ, ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ 6 ಇಯರ್ಸ್ದು ಪ್ರಾಜೆಕ್ಟ್ ವೈ ಬಂದು 15 lakh, 9 lakh, 15 lakh, 8 lakh, 6 lakh, 3 lakh ಇದೆ. ಸೊ ಹಾಗಾಗಿ ಫಸ್ಟ್ ಅದು ಫುಲ್ ಬರ್ಕೊಂಡ್ಬಿಡೋಣ, ತಗೊಂಡ್ಬಿಡೋಣ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾದ್ರೆ. ಸೊ ಫಸ್ಟ್ ಇಯರ್ ಬಂದು 15 lakh, 9 lakh, 15 lakh, 8 lakh, ನೆಕ್ಸ್ಟ್ ಬಂದು 6 lakh ಕೊಟ್ಟಿದ್ದಾರೆ, ಅದಾದ್ಮೇಲೆ 3 lakh. ಸೊ ಇದು ಕ್ವಶನ್ ಅಲ್ಲಿ ಕೊಟ್ಟಿರೋದು ನೋಡಿ. ಸೊ PBDBT ಕೊಟ್ಟಿದ್ದಾರೆ, ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಅಂದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಪ್ರಾಜೆಕ್ಟ್ ವೈದ್ ಕೊಟ್ಟಿದ್ದಾರೆ 15 lakh ಫಸ್ಟ್ ಇಯರ್, 9 lakh ಸೆಕೆಂಡ್ ಇಯರ್, 15 lakh ಥರ್ಡ್ ಇಯರ್, 8 lakh ಫೋರ್ತ್ ಇಯರ್, 6 lakh ಫಿಫ್ತ್ ಇಯರ್ ಅಂಡ್ 3 lakh 3 years ಇದೆ. ಸೇಮ್ ಆಸ್ ಇಟ್ ಈಗ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಬೇಕು. ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಡಬೇಕು. ಬಟ್ ಕ್ವಶನ್ ಅಲ್ಲಿ ಎಲ್ಲೂ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ನೀವು ಫಸ್ಟ್ ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಹೇಗೆ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ ಅಂದ್ರೆ ಸೇಮ್ ಆಸ್ ಇಟ್ ಈಸ್ ಸೇಮ್ ಫಾರ್ಮುಲಾ, ಡಿಪ್ರಿಸಿಯೇಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋತೀರಾ ಅಂತ ಹೇಳಿದ್ರೆ ಒಂದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನೋಡಿ. ಸೊ ಪ್ರಾಜೆಕ್ಟ್ ಎಷ್ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬಂದು 15 lakh ಇದೆ ಅಂಡ್ ಸ್ಕ್ರಾಪ್ ವ್ಯಾಲ್ಯೂ 10% ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ನಾವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಸೊ ಒರಿಜಿನಲ್ ಕಾಸ್ಟ್ 15 lakh ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ 10% ಇದೆ. ಸೊ ಯಾವ್ದ್ರ ಮೇಲೆ 10% ಅಂದ್ರೆ ಒರಿಜಿನಲ್ ಕಾಸ್ಟ್ ಮೇಲೆ 10%. ನೀವು 15 lakh ಮೇಲೆ 10% ಮಾಡಿದ್ರೆ 1,50,000 ಸಿಗುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟಿದೆಯಪ್ಪ, ನಂಬರ್ ಆಫ್ ಇಯರ್ಸ್ ಪ್ರಾಜೆಕ್ಟ್ ವೈದ್ ಅಂತ ಹೇಳಿದ್ರೆ 6 years ಇರ್ತಕ್ಕಂಥದ್ದು. ಸೊ ಹಾಗಾಗಿ 6 years. ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಡಿಪ್ರಿಸಿಯೇಷನ್ ಬಂದು ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 15 lakh ಅಲ್ಲಿ 15 lakh ಡಿವೈಡೆಡ್ ಮೈನಸ್ 1,50,000 ಡಿವೈಡೆಡ್ ಬೈ 6 years, 2,25,000 ಸಿಗುತ್ತೆ. ಸೊ ಡಿಪ್ರಿಸಿಯೇಷನ್ ಈಕ್ವಲ್ಸ್ 2,25,000 ನಿಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಈ ಡಿಪ್ರಿಸಿಯೇಷನ್ ಏನಿದೆ, ಈ ಡಿಪ್ರಿಸಿಯೇಷನ್ ಅಸ್ಯೂಮ್ ನಾವು ಸ್ಟ್ರೈಟ್ ಲೈನ್ ಮೆಥಡ್ ಮೇಲೆನೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದ್ರೆ. ಸೊ ನಿಮಗೆ ಡಿಪ್ರಿಸಿಯೇಷನ್ 2,25,000 ಡಿಪ್ರಿಸಿಯೇಷನ್ ಸಿಕ್ತು. ಈ ಡಿಪ್ರಿಸಿಯೇಷನ್ಸ್ ಅನ್ನ ನೀವೇನ್ ಮಾಡಿ ಎಲ್ಲ ಕಾಲಮ್ ಡಿಪ್ರಿಸಿಯೇಷನ್ ಹಾಕಿ. ಸೊ ನಮಗೆ ಡಿಪ್ರಿಸಿಯೇಷನ್ 2,25,000 ಡಿಪ್ರಿಸಿಯೇಷನ್ ಸಿಕ್ತು. ಈಗ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡ್ಕೊಳ್ತಾ ಬನ್ನಿ. ಈಗ ಫಸ್ಟ್ 15 lakh ಅಲ್ಲಿ ಮೈನಸ್ 2,25,000 ಅನ್ನ ನೀವು ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತಪ್ಪ, 12,75,000 ಸಿಗುತ್ತೆ ಫಸ್ಟ್ ಕಾಲಮ್ ಅಲ್ಲಿ. ಸೆಕೆಂಡ್ ಕಾಲಮ್ ಅಲ್ಲಿ 9 lakh ಮೈನಸ್ 2,25,000 ಮಾಡಿದ್ರೆ ನಿಮಗೆ 6,75,000 ಸಿಗುತ್ತೆ. ಅಗೈನ್ ಥರ್ಡ್ ಇಯರ್ 15 lakh ಇದೆ, ಸೊ 12,75,000 ಸಿಗುತ್ತೆ. ದೆನ್ 8 lakh ಅಲ್ಲಿ 8 lakh ಮೈನಸ್ 2,25,000 ಮಾಡಿದ್ರೆ ನಿಮಗೆ 5,75,000 ಸಿಗುತ್ತೆ. ದೆನ್ 6 lakh ಅಲ್ಲಿ 2,25,000 ಹೋದ್ರೆ 3,75,000 ಸಿಗುತ್ತೆ. ಇಲ್ಲ 75,000. ದೆನ್ 3 lakh ಅಲ್ಲಿ 2,25,000 ಹೋದ್ರೆ 75,000 ಸಿಗುತ್ತೆ. ಸೊ ಇದು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಮೈನಸ್, ನೀವು ಡಿಪ್ರಿಸಿಯೇಷನ್ ಮೈನಸ್ ಮಾಡ್ಕೊಳ್ಳಿ, ನಿಮ್ಗೆ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಬಂತು. ಈಗ ನೀವು ಇದ್ರ ಮೇಲೆ 50% ಟ್ಯಾಕ್ಸ್ ಅನ್ನ ಕೊಡ್ತಾ ಹೋಗಿ ಒನ್ ಬೈ ಒನ್. ಈಗ ಫಸ್ಟ್ ಒಂದು 12,75,000 ಇದೆ, ಇದ್ರ ಮೇಲೆ 50% ಮಾಡಿದ್ರೆ ನನಗೆ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ 6,37,500
ಫಸ್ಟ್ ಕಾಲಮ್ 6,37,500 ಬರುತ್ತೆ. ಸೊ 6 lakh ಸೆಕೆಂಡ್ ಇಯರ್ ಬಂದು 6,75,000 ಮೇಲೆ 50% ಮಾಡಿದ್ರೆ ಸೊ ನನಗೆ 3,37,500 ಸೆಕೆಂಡ್ ಇಯರ್ ಬರುತ್ತೆ. ಆನ್ ಥರ್ಡ್ ಇಯರ್ ಆಸ್ ಇಟ್ ಈಸ್ 6,37,500 ಥರ್ಡ್ ಇಯರ್ ಸಿಗುತ್ತೆ. ಅಗೈನ್ 5,75,000 ಮೇಲೆ 5,75,000 ಇಂಟು 50% ಮಾಡಿದ್ರೆ ನನಗೆ 2,87,500 ಸಿಗುತ್ತೆ. ದೆನ್ ಫೋರ್ತ್ ಇಯರ್ ಬಂದು 3,75,000 ಇಂಟು 50% ಮಾಡಿದ್ರೆ 1,87,500 ಸಿಗುತ್ತೆ. 1,87,500. ದೆನ್ ಲಾಸ್ಟ್ ಇಯರ್ 75,000 ಇಂಟು 50% ಮಾಡಿದ್ರೆ 37,500 ಸಿಗುತ್ತೆ. ಇದು ಟ್ಯಾಕ್ಸ್ ಅಟ್ 50% ಅಂತ ಕರಿತೀವಿ. ಸೊ ಇದೇ ನಿಮಗೆ PADBT ಬಂದಿರುತ್ತೆ, ಇದ್ರ ಮೇಲೆ 50% ಕೊಡಬೇಕು, ಅದು ಟ್ಯಾಕ್ಸ್ ಸಿಗುತ್ತೆ. ಈಗ ನೀವೇನ್ ಮಾಡಬೇಕು ಅಂದ್ರೆ ಈಗ ಲೆಸ್ ಮಾಡಬೇಕು, ಅವಾಗ ನಿಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಈಗ 12,75,000 ಅಲ್ಲಿ 6,37,500 ಹೋದ್ರೆ ನಿಮಗೆ 6,37,500 ಸಿಗುತ್ತೆ. ಅಂಡ್ ಸೆಕೆಂಡ್ ಇಯರ್ 6,75,000 ಅಲ್ಲಿ 3,75,500 ಹೋದ್ರೆ ಇನ್ನು 3,37,500 ಸೆಕೆಂಡ್ ಇಯರ್ ಸಿಗುತ್ತೆ. ಅಂಡ್ ಥರ್ಡ್ ಇಯರ್ ಆಲ್ಸೋ 6,37,500 ಥರ್ಡ್ ಇಯರ್. ಅಂಡ್ ಫೋರ್ತ್ ಇಯರ್ ಬಂದು ನಿಮಗೆ 5,75,000 ಅಲ್ಲಿ 2,87,500 ಕಳೆದ್ರೆ ನಿಮಗೆ 2,87,500 ಸಿಗುತ್ತೆ. ದೆನ್ ನೆಕ್ಸ್ಟ್ ಇಯರ್ 1,87,500. ದೆನ್ ಲಾಸ್ಟ್ ಇಯರ್ 37,500 ಸಿಗುತ್ತೆ. ಸೊ ಇಲ್ಲೇನಕ್ಕೆ ಒಂದೇ ಅಮೌಂಟ್ ಇದೆ ಅಂದ್ರೆ ನೋಡಿ, ಟ್ಯಾಕ್ಸ್ 50% ಇದ್ದಾಗ ನೀವು ಲೆಸ್ ಮಾಡಿದಾಗ ನಿಮಗೆ 50% ಸಿಗುತ್ತೆ. ಸೊ 50% ಇಲ್ಲ ಅಂದ್ರೆ ಅವಾಗ ನಿಮಗೆ ಬೇರೆ ಬೇರೆ ಅಮೌಂಟ್ ಬರುತ್ತೆ. ಬಟ್ ಇಲ್ಲಿ 50% ಇರೋದ್ರಿಂದ ಒಂದೇ ಅಮೌಂಟ್ ಸಿಗುತ್ತೆ. ಸೊ ಈಗ 6 ವರ್ಷದ ನಮಗೆ PADAT ಸಿಕ್ತು. ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಟೋಟಲ್ PADAT. ಈಗ 6 ವರ್ಷದ PADAT ಸಿಕ್ಕಿದೆ. ಈಗ ಟೋಟಲ್ ಮಾಡ್ಕೊಳ್ಳಿ. ಸೊ 1 by 1 ನಾವು ಟೋಟಲ್ ಮಾಡಿದ್ರೆ PADAT ಬಂದು ಟೋಟಲ್ PADAT 21,25,000 ಸಿಗುತ್ತೆ. ಈಗ ಅವರೇಜ್ ಆನ್ಯುವಲ್ ಇನ್ಕಮ್ಗೆ ಫಾರ್ಮುಲಾಗೆ ಅಪ್ಲೈ ಮಾಡಿ. ಟೋಟಲ್ PADAT 21,25,000 ಡಿವೈಡೆಡ್ ಬೈ 6 ಇಯರ್ಸ್ ಮಾಡಿ. ಡಿವೈಡೆಡ್ ಬೈ 6 ಇಯರ್ಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಅವರೇಜ್ ಆನ್ಯುವಲ್ ಇನ್ಕಮ್ ಬಂದು ಈಕ್ವಲ್ಸ್ ಅವರೇಜ್ ಆನ್ಯುವಲ್ ಇನ್ಕಮ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,54,167 ನಮಗೆ ಅವರೇಜ್ ಆನ್ಯುವಲ್ ಇನ್ಕಮ್ ಸಿಗುತ್ತೆ. 3,54,167 ಅವರೇಜ್ ಆನ್ಯುವಲ್ ಇನ್ಕಮ್ ಸಿಗುತ್ತೆ. ಸೊ ಇದು ಅವರೇಜ್ ಆನ್ಯುವಲ್ ಇನ್ಕಮ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗಿರೋದು. ಫಸ್ಟ್ 3,54,166.66 ಬರುತ್ತೆ. 667 ಮಾಡ್ಕೊಳ್ಳಿ. 67 ಮಾಡ್ಕೊಂಡೆ ಅವರೇಜ್ ಆನ್ಯುವಲ್ ಇನ್ಕಮ್. ನೆಕ್ಸ್ಟ್ ಅವರೇಜ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನಮ್ಗೆ ಗೊತ್ತು ಆಲ್ರೆಡಿ 15 lakh ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದೆ. ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, 15 lakh ಮೇಲೆ 10% ಕೊಟ್ಟಿದ್ರೆ 1,50,000 ಸ್ಕ್ರಾಪ್ ವ್ಯಾಲ್ಯೂ ಸಿಗುತ್ತೆ. ಸೊ 15 lakh ಮೈನಸ್ 1,50,000 ಡಿವೈಡೆಡ್ ಬೈ 2 ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ವೈದು 5 lakh ಇದೆ. ಸೊ 5 lakh ವರ್ಕಿಂಗ್ ಕ್ಯಾಪಿಟಲ್ 5 lakh ಇದೆ. ಸೊ ಹಾಗಾಗಿ 5 lakh ಪ್ಲಸ್ 1,50,000 ಸ್ಕ್ರಾಪ್ ವ್ಯಾಲ್ಯೂ 1,50,000 ಇದೆ. 1,50,000. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. 15 lakh ಮೈನಸ್ 1,50,000 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 6,75,000 ಬರುತ್ತೆ. 6,75,000 ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಪ್ಲಸ್ 5 lakh ಪ್ಲಸ್ 1,50,000 ಮಾಡಿದ್ರೆ ನಿಮಗೆ 6,50,000 ಸಿಗುತ್ತೆ. 6,50,000 ಎರಡು ಟೋಟಲ್ ಮಾಡಿದ್ರೆ ಸೊ 6,75,000 ಪ್ಲಸ್ 6,50,000 ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಅವರೇಜ್ ಇನ್ವೆಸ್ಟ್ಮೆಂಟ್ ಬಂದು 13,25,000 ಸಿಗುತ್ತೆ. 13,25,000 ಇದು ಅವರೇಜ್ ಇನ್ವೆಸ್ಟ್ಮೆಂಟ್. ಒಂದು ಅವರೇಜ್ ಇನ್ವೆಸ್ಟ್ಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಅವರೇಜ್ ಆನ್ಯುವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವರೇಜ್ ಇನ್ವೆಸ್ಟ್ಮೆಂಟ್ ಈ ಫಾರ್ಮುಲಾ ಗೊತ್ತಿರಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ. ಕ್ವಶನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟರೆ ಈ ಫಾರ್ಮುಲಾನೇ ಯೂಸ್ ಮಾಡಬೇಕಾಗುತ್ತೆ.
ಸೊ ಈಗ ನೀವು AR ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ AR ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಸೊ AR ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅವರೇಜ್ ಆನ್ಯುವಲ್ ಇನ್ಕಮ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಮಾಡಿದ್ರೆ ನಿಮಗೆ ARR ಸಿಗುತ್ತೆ. ಸೊ ಈಗ ಅವರೇಜ್ ಆನ್ಯುವಲ್ ಇನ್ಕಮ್ ನಮ್ಗೆ ಆಲ್ರೆಡಿ ಗೊತ್ತು, 3,54,167 ಅವರೇಜ್ ಆನ್ಯುವಲ್ ಇನ್ಕಮ್ ಇದೆ. ಡಿವೈಡೆಡ್ ಬೈ ಸೊ ಅವರೇಜ್ ಇನ್ವೆಸ್ಟ್ಮೆಂಟ್ ಬಂದು ಎಷ್ಟಿದೆಯಪ್ಪ ಅವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ 13,25,000 ಅವರೇಜ್ ಇನ್ವೆಸ್ಟ್ಮೆಂಟ್ ಇದೆ ಇಂಟು 100. ಸೊ ಇಂಟು 100 ಮಾಡಿ. ಇಂಟು 100 ಮಾಡಿದ್ರೆ ನಮಗೆ 3,54,167 ಡಿವೈಡೆಡ್ ಬೈ 13,25,000 ಇಂಟು 100 ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ARR ಈಕ್ವಲ್ಸ್ 26.77% ಸಿಗುತ್ತೆ ಪ್ರಾಜೆಕ್ಟ್ ವೈ. ಸೊ ವೈಗೆ ಕಂಪೇರ್ ಮಾಡಿದ್ರೆ ಪ್ರಾಜೆಕ್ಟ್ ಎಕ್ಸ್ದು ಜಾಸ್ತಿ ಇದೆ. ಸೊ ಹಾಗಾಗಿ ARR ಪ್ರಾಜೆಕ್ಟ್ ಎಕ್ಸ್ ಈಸ್ ಬೆಟರ್ ಫಾರ್ ದಿಸ್ ಕಂಪನಿ. ಸೊ ಈ ಒಂದು ಕ್ವಶನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಈ ಒಂದು ಕ್ವಶನ್ಸಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ಒಂದು ಕಮೆಂಟ್ಗೆ ನಾನು ಮತ್ತೆ ಉತ್ತರವನ್ನು ಕೊಡ್ತೀನಿ. ನಿಮ್ಮ ಕಮೆಂಟ್ಸ್ಗೆ ಯಾವಾಗಲೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಸೊ ಇದು ARR ನ ಕ್ಯಾಲ್ಕುಲೇಷನ್ಸ್ ಅನ್ನ ಕೇಳಿದ್ರೆ, ಸೊ ಮೋಸ್ಟ್ ಇಂಪಾರ್ಟೆಂಟು ನಿಮಗೆ ARR ಕ್ಯಾಶ್ ಇನ್ಫ್ಲೋ ಯಾವಾಗಲೂ ಕೂಡ ಕನ್ವರ್ಷನ್ಸ್ ಮಾಡ್ಕೋಬೇಕಾ ಬೇಡವಾ ಅನ್ನೋದಕ್ಕೆ PADATನೇ ಬೇಕು, ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸೇ ತಗೋಬೇಕು. ಸೊ ಈ ಕ್ವಶನ್ಸ್ ಅನ್ನ ನೀವು 100% ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಈ ಸಲ. ಸೊ BCom ಅಲ್ಲಿ ಅಥವಾ BBA ಓದ್ತಾ ಇದ್ದೀರಾ, ಸೊ ಅವ್ರಿಗೆ ಈ ARR ಈ ಟೆಕ್ನಿಕ್ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಈ ಕ್ವಶನ್ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.